ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಹತ್ರ ಇರೋ ಎಲ್ಲ ಲಿಪ್ಸ್ಟಿಕ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಲಿಪ್ಸ್ಟಿಕ್ಕು ಇದೆ, ಆಮೇಲೆ ಒಂದೊಂದು ಲಿಪ್ ಬಾಂಬು ಅದೆಲ್ಲ ಇದೆ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಗೊತ್ತಿದ್ದರೆ ನೆನಪಿದ್ರೆ ರೇಟ್ ಕೂಡ ಹೇಳ್ತೀನಿ, ಪ್ರೈಸು, ಆಮೇಲೆ ಎಲ್ಲಿ ತೊಗೊಂಡಿದ್ದು ಅಂತ ಹೇಳ್ತೀನಿ, ಆಮೇಲೆ ಶೇಡ್ ನೇಮ್ ಕೂಡ ಹೇಳ್ತೀನಿ. ಫಸ್ಟು ಲಿಪ್ಸ್ಟಿಕ್ ಬಂದುಬಿಟ್ಟು ಇದು ನೋಡ್ಬೋದು. ಇದು ನಾನು 2019 ಏನೋ ತೊಗೊಂಡಿರೋದು. ಇವಾಗೇನು ಯೂಸ್ ಮಾಡಲ್ಲ, ಸುಮ್ಮನೆ ನೆನಪಿಗೆ ಅಂತ ಇಟ್ಕೊಂಡಿರೋದು ಅಷ್ಟೇ. ಫಸ್ಟ್ ಲಿಪ್ಸ್ಟಿಕ್ ತೊಗೊಂಡಿರೋದಂದರೆ ಇದೇನೆ. ನಾನು ಇದ್ರಿಗಿಂತ ಮುಂಚೆ ಊರ ಕಡೆ ಎಲ್ಲ ಬರುತ್ತಲ್ವ 10 ರೂಪೀಸ್ದೆಲ್ಲ, ಆ ಥರದ್ದು ತೊಗೊಂಡಿದ್ದೆ. ಅದು ಬಿಸಾಕಿದ್ದೀನಿ. ಇವಾಗ ಇದೊಂದು ಮಾತ್ರ ಇಟ್ಕೊಂಡಿದ್ದೀನಿ. ಇದು ಸ್ಮೆಲ್ಲು ಇವಾಗಲೂ ತುಂಬ ಚೆನ್ನಾಗಿದೆ, ಆದರೆ ಯೂಸ್ ಮಾಡಿಲ್ಲ. ಏನಾದರೂ ಆಗ್ಬಿಟ್ಟಿತ್ತೇನೋ ಅಂತ ಯೂಸ್ ಮಾಡಿಲ್ಲ, ಆದರೆ ಸ್ಮೆಲ್ ಇವಾಗಲೂ ತುಂಬ ಚೆನ್ನಾಗಿದೆ, ನೋಡ್ಬೋದು. ಈ ಕಲರಲ್ಲಿದೆ. ಆಮೇಲೆ ಇಷ್ಟೊಂದೆಲ್ಲ ನೋಡ್ಬಿಟ್ಟು ಕೆಲವೊಬ್ರಿಗೆ ಇಷ್ಟೊಂದು ಇದೆಯಾ ಅಂತ ಅನ್ನಿಸ್ಬೋದು, ಇನ್ನು ಕೆಲವೊಬ್ರಿಗೆ ಇಷ್ಟೇನಾ ಅಂತ ಅನ್ನಿಸ್ಬೋದು. ಆದರೆ ನನ್ನ ಹತ್ರ ಇರೋದು ಮಾತ್ರ ಇದು ಇಷ್ಟೇ. ಎಲ್ಲ ಲಿಪ್ ಬಾಂಬು ಲಿಪ್ಸ್ಟಿಕ್ಕು ಎಲ್ಲ ಇದರಲ್ಲೇ ಇದೆ. ಸಪ್ರೇಟಾಗಿ ಮನೇಲಿ ಯಾವುದೂ ಇಲ್ಲ, ಇದರಲ್ಲಿ ಇರೋದು ಅಷ್ಟೇ. ಆಮೇಲೆ ಇವೆಲ್ಲ ಲಿಪ್ ಬಾಮ್ ತೋರಿಸ್ಬಿಡ್ತೀನಿ ಮೊದಲು. ಇದು ವ್ಯಾಸ್ಲೀನು, ಇದನ್ನು ಕೂಡ ಲಿಪ್ ಬಾಮ್ ಥರ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ. ಇದು ಜೂಡಿಯೋದು ಲಿಪ್ ಬಾಂಬು, ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. 99 ರೂಪೀಸ್ ಇದು, ಜೂಡಿಯೋದಲ್ಲೇ ತೊಗೊಂಡಿರೋದು. ಆಮೇಲೆ ಇದು ವ್ಯಾಸ್ಲಿನ್ದು ಕೋಕೋ ಬಟರ್ ಅಂತ, ಇದು ಚೆನ್ನಾಗಿದೆ. ಇದು ಪ್ರೈಸು 49. ಇದು ನಾನು ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಡಿರೋದು. ಸೈಡು ಕೂಡ ಪಿಂಕೇನೆ. ಈ ಕಲರು ಮೊದಲೆಲ್ಲ ನನ್ನ ಹತ್ರ 2019 ನನ್ನ ಹತ್ರ ಇರೋದು ಒಂದು ಲಿಪ್ಸ್ಟಿಕ್ಕೇನೆ. ಇದು ತೋರಿಸಿದ್ನಲ್ವ ಆವಾಗಲೇ, ಇದು ಮಾತ್ರ ಇದ್ದಿದ್ದು. ಇದೆಲ್ಲ 2022ರಿಂದಾನೇ ನನಗೆ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ತೊಗೋಬೇಕು ಇಷ್ಟ ಆಗ್ತಾ ಬಂತು ಇತ್ತೀಚೆಗೆ. ಮೊದಲೆಲ್ಲ ಲಿಪ್ಸ್ಟಿಕ್ ಅಂದರೆ ಅಷ್ಟೊಂದು ಇರಲಿಲ್ಲ. ಇವಾಗ 2022-23ರಿಂದ ಒಂದು ಸ್ವಲ್ಪ ಜಾಸ್ತಿ ಲಿಪ್ಸ್ಟಿಕ್ ಇಷ್ಟ ಆಗ್ತಾಯಿದೆ. ಆವಾಗಿಂದ ಇವಾಗ 3 ವರ್ಷದಿಂದ ತೊಗೊಂಡಿರೋದೇ ಇದೆಲ್ಲ ಲಿಪ್ಸ್ಟಿಕ್ಕು. ಮೊದಲೆಲ್ಲ ನನ್ನ ಹತ್ರ ಇರೋದು ಒಂದು ಮಾತ್ರ ಇತ್ತು. ಅವಾಗೇನು ಯೂಸ್ ಮಾಡ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ಯಾವುದು ತೊಗೊಂಡಿರಲಿಲ್ಲ. ಇದು ನೋಡ್ಬೋದು, ಇದು ಮ್ಯಾಟ್ ಸ್ಟಿಕ್ ಅಂತ. ಇದು 3 ಕಾಂಬೋ ಇತ್ತು. ಎಷ್ಟು ಪ್ರೈಸ್ ನೆನಪಿಲ್ಲ ನನಗೆ. ಇನ್ನೂ ಒಂದು ಪಿಂಕ್ ಕಲರಲ್ಲೇ ಇತ್ತು, ಅದನ್ನು ನಾನು ನಮ್ಮ ತಂಗಿರಿಗೆ ಕೊಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಇರೋದು ಇದೆರಡು ಶೇಡು ಮಾರ್ಸ್ದು 3 ಸೆಟ್ ಬರ್ತಿದ್ದು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ನೋಡಿ, ಈ ಕಲರಲ್ಲಿದೆ. ಇದು ಬ್ರೌನು, शेड नेम अबे जल्दी बोल, कल सुबह पनवेल निकलना है. ಇದು ಶುಗರ್ ರಶ್ ಅಂತ. ಇದು ಸ್ಟೇ ಕ್ಲಾಶಿ ಅಂತ ಇದೆ. ಇದು 18 ಮತ್ತು ಇದು 16 ಶೇಡ್ ನಂಬರು. ಆಮೇಲೆ ಇದು ನೋಡ್ಬೋದು, ಇದು ಕೂಡ ಚೆನ್ನಾಗಿರುತ್ತೆ ಲಿಪ್ ಬಾಂಬು. ಲಿಪ್ಸ್ಟಿಕ್ ಏನಾದರೂ ಹಾಕಂಗಿಲ್ಲ ಅಂದರೆ ಇದೊಂದು ಲಿಪ್ ಬಾಮ್ ಹಾಕ್ಬಿಟ್ಟು ಹೋಗ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದ್ರದ್ದು ಡೇಟ್ ಮುಗ್ದಿದೆ, ಯೂಸ್ ಮಾಡ್ತಾ ಇಲ್ಲ, ಅಂದರೆ ಸುಮ್ಮನೆ ತೋರ್ಸಕ್ಕಂತ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಇದು ಇನ್ಸೈಟ್ ಅಂತ. ಇದು ವಾಟರ್ ಪ್ರೂಫ್ ಇರೋದು, ಕಡಿಮೆ ಬೆಲೆಗಿರುತ್ತೆ, ಆದರೆ ಒಂಥರ ತಿಕ್ಕಾಗಿರುತ್ತೆ. ಮೊದಲೆಲ್ಲ ನಾನು ಇದನ್ನು ಮತ್ತು ಯಾವಾಗಲೇ ತೋರಿಸಿದ್ನಲ್ಲ, ಇವೆರಡನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಪಿಂಕ್ ಕಲರ್ ಯೂಸ್ ಮಾಡೋದು. ಮೊದಲು ಬರೀ ಪಿಂಕ್ ಕಲರ್ ಮಾತ್ರ ಯೂಸ್ ಮಾಡ್ತಾಯಿದ್ದೆ. ಹೌದು, ಈ ಥರ ಇದೆ ವರ್ಕ್. ಇದ್ರೊಳಗಡೆ ಡಾರ್ಕ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ಹೊರಗಡೆ ಡಾರ್ಕ್ ಇಲ್ಲ, ಲೈಟ್ ಕಲರಲ್ಲಿದೆ.
ಶೇಡ್ ನಂಬರ್ ಇದೆ, ಹೆಸರೇನಿಲ್ಲ, 04 ಅಂತ. ಇದಿದೆ ಅಲ್ವಾ, ಇದು 3 ಮೈಗ್ಲಾಮ್ ಆ್ಯಪಲ್ಲಿ ತೊಗೊಂಡಿರೋದು. ಇದು 100 ರುಪೀಸ್ಗೊಂದು, ಯಾವಾಗಲೂ ಆಫರ್ ಇರುತ್ತೆ ಮೈಗ್ಲಾಮ್ ಆ್ಯಪಲ್ಲಿ. 200ಗೆ ಇದೆರಡು ಲಿಪ್ಟಿಕ್ಕು, ಇದೊಂದು ಮಾತ್ರ ಸಪ್ರೇಟಾಗಿ ತೊಗೊಂಡಿರೋದು. ಈ ಶೇಡ್ ನೇಮ್ ಬಂದ್ಬಿಟ್ಟು ಶುಗರ್ ಮಾಮಾ ಅಂತ. ಈ ಶೇಡ್ ನೇಮ್ ಕೂಡ ಬೂಟಿ ಕಾಲ್ ಅಂತ ಇದೆ. ಇದು ಬಂದ್ಬಿಟ್ಟು WL ಅಂತ ಇದೆ ಅಷ್ಟೇನೆ. ಇದು 99, ಇದು 99 ಶೇಡ್ ನಂಬರು, ಇದು 19, ಆಮೇಲೆ ಇದು 31. ಇವೆರಡು ಲಿಪ್ಟಿಕ್ ಇದಾವಲ್ಲ, ತಗೊಂಡು 1 ವರ್ಷ ಬರೀ ಇವೆರಡು ಲಿಪ್ಟಿಕ್ ಮಾತ್ರ ಯೂಸ್ ಮಾಡಿದ್ದೀನಿ. ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಫುಲ್. ನಾನು ಆರೆಂಜ್ ಕಲರ್ ಅಂತ ಆರ್ಡ್ರ್ ಮಾಡಿದ್ರೆ ಇದು ಒಂಥರ ಕಲರ್, ಕೇಸರಿ ಕಲರ್ ಬಂದುಬಿಟ್ಟಿದೆ. ಇದು ಅಂದರೆ ಲೈಟಾಗಿ ಹಾಕಿದ್ರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆರೆಂಜ್ ಥರನೇ ಕಾಣಿಸುತ್ತೆ. ಇವೆರಡು ಕೂಡ ನನ್ನ ಫೇವ್ರೆಟು, ತುಂಬ ಚೆನ್ನಾಗೂ ಇರುತ್ತೆ. ಇವೆರಡು ವಾಟರ್ ಪ್ರೂಫ್ ಕೂಡ, ಕಡಿಮೆ ಬೆಲೆಗೂ ಇರುತ್ತೆ. ಇದೆ ಸ್ಕ್ಲೇರಾ ಲಿಪ್ಟಿಕ್ಕು. ಇದು ಇನ್ನೂ 1 ಟೈಮ್ ಯೂಸ್ ಮಾಡಿಲ್ಲ. ಇದು ಪರ್ಪಲಲ್ಲಿ ಆರ್ಡ್ರ್ ಮಾಡಿದ್ದು ಅಂದ್ಕೋತೀನಿ. ಇದೇನಾಗಿದೆ ಅಂದರೆ ನೋಡಿ, ಕೆಳಗಡೆ ಬ್ರಷ್ ಬರುತ್ತಲ್ವ ಲಿಪ್ಟಿಕ್ಕು, ಅದು ಇಲ್ಲವೇ ಇಲ್ಲ, ಮುರಿದೋಗಿದೆ. ಅದಕ್ಕೆ ಇನ್ನೂ ಯೂಸ್ ಮಾಡಿಲ್ಲ. ಬೇರೆದ್ರದ್ದು ಯಾವುದಾದ್ರೂ ಖಾಲಿ ಆದರೆ ಲಿಪ್ಟಿಕ್ಕು ಅದ್ರದ್ದು ಬ್ರಷ್ ಹಾಕ್ಬಿಟ್ಟು ಯೂಸ್ ಮಾಡಬೇಕು, ನೋಡೋಣ ಹೆಂಗಿದೆ ಅಂತ. ಇನ್ನೂ ಟ್ರೈ ಕೂಡ ಮಾಡಿಲ್ಲ. ಇದು 99 ಒಳಗಡೆ ಇದೆ. ಇದು ಏನು ಜಾಸ್ತಿ ಅಲ್ಲ, 99 ಒಳಗಡೆ, ಎಷ್ಟೋ ಪ್ರೈಸ್ ನೆನಪಿಲ್ಲ. ಇದು L18 ಅಂತ. ಈ ಶೇಡು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅಂದರೆ ಇವೆರಡು ಕಾಂಬೋ ಥರ, ಅಂದರೆ ಇದು ಲಿಪ್ ಲೈನರ್ ಥರ ಯೂಸ್ ಮಾಡಿ ಮಧ್ಯಕ್ಕೆ ಇದನ್ನು ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬರೀ ಇದೊಂದೇ ಹಚ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ ಈ ಕಲರು. ಇದು L18 ಇವೆರಡು ಕೂಡ. ನ್ಯೂಡ್ ಪಂಪ್ಸ್ ಅಂತಂತ ಇದ್ರದ್ದು ಈ ಶೇಡ್ ನಂಬರ್ ಬಂದ್ಬಿಟ್ಟು B91, ಇದ್ರದ್ದು B93 ಅಂತ ಇದೆ. ಒಂದು ನಿಮಿಷ ಇದೆ, ಆವಾಗಲೇ ಇದು 3 ಶೇಡಿಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ತೋರಿಸಿಲ್ಲ ಅಲ್ವಾ ಆವಾಗಲೇ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹೊರಗಡೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಶೇಡ್ ಅಂತೂ ಎಲ್ಲ ಪಿಂಕ್ ಥರ ಕಾಣಿಸುತ್ತೆ ಅಲ್ಲ, ಆದರೆ ಕೆಲವೊಂದ್ರ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ. ಕ್ಯಾಮ್ರಾದಲ್ಲಿ ಎಲ್ಲ ಒಂದೇ ಕಲರ್, ಪಿಂಕ್ ಕಲರಲ್ಲಿ ಕಾಣಿಸುತ್ತೆ. ಬ್ರೌನ್ ಕಲರ್ ನಾನು ಮೊದಲು ಅಷ್ಟೊಂದೆಲ್ಲ ತೊಗೊತಾ ಇರಲಿಲ್ಲ, ಆದರೆ ಇತ್ತೀಚೆಗೆ ಬ್ರೌನ್ ಲಿಪ್ಸ್ಟಿಕ್ ಜಾಸ್ತಿ ತೊಗೊತಾ ಇದ್ದೀನಿ. ಇಲ್ಲ, ಇವೆಲ್ಲ ಹೊರಗಡೆ ಡಾರ್ಕ್ ಥರ ಕಾಣಿಸುತ್ತೆ, ಹಾಗೇನಿಲ್ಲ. ಇವೆಲ್ಲ ನ್ಯೂಡ್ ಕಲರಲ್ಲಿ ಇರೋದು ತೋರಿಸಿದ್ನಲ್ಲ, ಇದು ಮತ್ತು ಇದೆಲ್ಲ ನ್ಯೂಡ್ ಲಿಪ್ಸ್ಟಿಕ್. ಇದು ಕೂಡ ಗ್ಲೈಮರ್ ಅಂತ ಇದೆ. ಇದು ಶೇಡ್ ನೇಮ್ ಬಂದ್ಬಿಟ್ಟು ವೈನ್ ಡಿವೈನ್ ಅಂತ, 004 ಶೇಡ್ ನಂಬರು. ಇದು ನಾನು ರಿಲಯನ್ಸ್ ಸ್ಮಾರ್ಟಲ್ಲೇ ತೊಗೊಂಡಿರೋದು, ಆವಾಗಲೇ ಒಂದು ತೋರಿಸಿದ್ನಲ್ಲ ಗ್ಲೈಮರ್ದೇನೆ. ಇದು ಎರಡು ಒಂದೇ ಸಲ ತೊಗೊಂಡಿರೋದು. ಇದು ನೋಡ್ಬೋದು, ಇದು ಚೆನ್ನಾಗಿದೆ, ಆದರೆ ಇದು ವಾಟರ್ ಪ್ರೂಫ್ ಅಲ್ಲ, ಬೇಗ ಹೋಗಿಬಿಡುತ್ತೆ. ಇದರಲ್ಲಿ ಇಷ್ಟೊತ್ತು ತೋರಿಸಿದ್ರಲ್ಲಿ ಇವು 3 ಮಾತ್ರ ವಾಟರ್ ಪ್ರೂಫು. ಮೈಗ್ಲಾಮ್ದು ಇದಿದೆ ಅಲ್ವಾ, ಇದು 3 ಮಾತ್ರ ವಾಟರ್ ಪ್ರೂಫು. ಉಳಿದಿದ್ದೆಲ್ಲ ನಾರ್ಮಲ್ ಆಗಿ ಬೇರೆ ವಾಟರ್ ಪ್ರೂಫನ್ನೆಲ್ಲ ಬರೀ ಮ್ಯಾಟು ಆ ಥರದ್ದೇ ಇದೆ. ಇವೆರಡು ಮಾತ್ರ ನನ್ನ ಹತ್ರ ಇರೋದು. ಲಿಪ್ ಕ್ರೇನು ಅಂದರೆ ಪೆನ್ಸಿಲ್ ಥರ ಬರುತ್ತಲ್ವ, ಆ ಥರದ್ದು ಇವೆರಡು ಮಾತ್ರ ಇರೋದು ನನ್ನ ಹತ್ರ. ಒಂದು ಪರ್ಪಲ್ ಬ್ರ್ಯಾಂಡ್ದು,
ಇದನ್ನು ಅಷ್ಟೊಂದು ಯೂಸ್ ಮಾಡಿಲ್ಲ, ಸುಮ್ಮನೆ ಲಿಪ್ ಲೈನರ್ ಥರ ಯೂಸ್ ಮಾಡ್ಬೋದು, ಆಮೇಲೆ ಪೂರ್ತಿಯಾಗಿ ಕೂಡ ಯೂಸ್ ಮಾಡ್ಬೋದು. ನಾನಿನ್ನು ಬರೀ ಲಿಪ್ ಲೈನರ್ ಥರ ಯೂಸ್ ಮಾಡಿದ್ದೀನಿ ಜಾಸ್ತಿ. ನೋಡಿ ಇದು ಇಲ್ಲಿ ನೋಡೋಕೆ ಹಂಗೆ ಕಾಣಿಸುತ್ತೆ, ಹಾಕಿದಾಗ ತುಂಬ ಲೈಟಾಗಿ ಕಾಣಿಸುತ್ತೆ. ಇದ್ರ ಮೇಲ್ಗಡೆ ಬರ್ದಿಲ್ಲ ಯಾವ್ದಂತ ಲಿಪ್ ಶೇಡು. ಇದು ಶೇಡ್ ನಂಬರ್ ಬಂದ್ಬಿಟ್ಟು 41 ಅಂತ. NYB ಲಿಪ್ಟಿಕ್ಕು ಕ್ರೇಯನ್, ಲಿಪ್ ಕ್ರೇಯನ್ದು ಶೇಡ್ ಬಂದ್ಬಿಟ್ಟು 41 ಅಂತ. ಆಮೇಲೆ ಇದು ಬಂದಿದೆ ಮಿಸ್ ಕ್ಲೇರಾ ಅಂತ, ಇದು ಕೂಡ ಅದ್ರದ್ದೇನೆ ವಾಟರ್ ಪ್ರೂಫ್ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ವಾಟರ್ ಪ್ರೂಫೇನೆ, ಆದರೆ ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ತುಂಬ ಗಟ್ಟಿಯಾಗಿದೆ. ನೋಡ್ಬೋದು ಎಷ್ಟೊಂದು ಗಟ್ಟಿಯಾಗಿದೆ ಅಂತ. ರೆಡ್ ಕಲರು. ಆಮೇಲೆ ಈ ಕಡೆ ಲಿಪ್ ಗ್ಲಾಸ್ ಇದೆ, ಈ ಕಡೆ ಲಿಪ್ಟಿಕ್ ಇದೆ. ಈ ಲಿಪ್ಟಿಕ್ ವಾಟರ್ ಪ್ರೂಫು, ಇದೇನು ವಾಟರ್ ಪ್ರೂಫ್ ಏನಲ್ಲ, ನಾರ್ಮಲ್ ಆಗಿ ಇದೆ, ಹೋಗ್ಬಿಡುತ್ತೆ ಇದು ಲಿಪ್ ಗ್ಲಾಸು. ಇದು ಲಿಪ್ಟಿಕ್ ಅಲ್ಲ, ಇದು ಐ ಲೈನರ್. ಇದು ಏನು ಬ್ರ್ಯಾಂಡ್ದಲ್ಲ, ಇದು ಸುಮ್ಮನೆ ಮಾರ್ಕೆಟಲ್ಲಿ ತೊಗೊಂಡಿರೋದು. ಸ್ಮೆಲ್ ಚೆನ್ನಾಗಿದೆ, ಆದರೆ ಸುಮ್ಮನೆ ಒಂದೆರಡು ಸಲ ಯೂಸ್ ಮಾಡಿದ್ದೀನಿ ಇದನ್ನು, ಜಾಸ್ತಿ ಏನು ಯೂಸ್ ಮಾಡಿಲ್ಲ. 08 ಅಂತ. ಇದು ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ ಇದಕ್ಕೆ. ಎಷ್ಟೊಂದು ದಿನ ಆಯಿತು ತೊಗೊಂಡು. ಎಕ್ಸ್ಪೈರಿ ಡೇಟು ಯಾವಾಗಿರುತ್ತಂತ ನೋಡ್ಬಿಟ್ಟು ತೊಗೋಬೇಕು. ತೊಗೊಂಡಿದ್ರೆ ನೀವೇನಾದರೂ ಲಿಪ್ಟಿಕ್ ಆಗಿರ್ಬೋದು, ನೀವೇನೇ ಮೇಕಪ್ ಪ್ರಾಡಕ್ಟ್ ತೊಗೋಕ್ಕಿಂತ ಮುಂಚೆ ಎಕ್ಸ್ಪೈರಿ ಡೇಟ್ ಇದೆ ಇಲ್ವಾ ಅಂತ ನೋಡ್ಬಿಟ್ಟು ತೊಗೊಳ್ಳಿ. ಇವಾಗ ತೋರಿಸಿದ್ರು ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ, ಇದಕ್ಕೊಂದಕ್ಕೆ ಮಾತ್ರ ಇಲ್ಲ. ಇದು ಆವಾಗಿದು ನಾನು 2019ರಲ್ಲಿ ತೊಗೊಂಡಿದ್ದಲ್ವಲ್ಲ, ಇದು ಎರಡಕ್ಕೆ ಮಾತ್ರ ಇಲ್ಲ. ಇವೆರಡು ಬ್ರ್ಯಾಂಡ್ದಲ್ಲ, ಸುಮ್ಮನೆ ತೊಗೊಂಡಿರೋ. ಆಮೇಲೆ ನನ್ನ ಹತ್ರ ಲಿಪ್ ಲೈನರ್ ಇರೋದು ಇದು ಒಂದು. ಇವೆರಡು ರೋಡ್ ಸೈಡಲ್ಲಿ ಇಲ್ಲೆಲ್ಲ ಮಾರ್ತಾ ಇರ್ತಾರಲ್ವ ಮಾರ್ಕೆಟಲ್ಲಿ, ಅಲ್ಲಿ ಮಾತ್ರ ತೊಗೊಂಡಿರೋದು. ಇದು ಬಂದ್ಬಿಟ್ಟು ರೆಡ್ಡು, ಇದು ಬಂದ್ಬಿಟ್ಟು ಬ್ರೌನ್ ಕಲರು. ಇವೆರಡೇ ಲಿಪ್ ಲೈನರ್ ಇರೋದು. ನಾನು ಲಿಪ್ ಲೈನರ್ ಅಷ್ಟೊಂದೇನು ಯೂಸ್ ಮಾಡಲ್ಲ, ಯೂಸ್ ಮಾಡಿದ್ರು ಲಿಪ್ಸ್ಟಿಕ್ಕಲ್ಲೇ ಲಿಪ್ ಲೈನರ್ ಥರ ಯೂಸ್ ಮಾಡಿಬಿಡ್ತೀನಿ. ಆಮೇಲೆ ಇದು ಲ್ಯಾಕ್ಮಿದು. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ರೆಡಿ ಆಗಬೇಕಾದ್ರೆ ಈ ಲಿಪ್ಟಿಕ್ ಬಗ್ಗೆ ಹೇಳಿದ್ದೆ. ಈ ಲಿಪ್ಟಿಕ್ ಶೇಡ್ ಕೂಡ ಆವಾಗಲೇ ಹೇಳಿದ್ದೆ, ಆದರೂ ಇನ್ನೊಂದು ಸಲ ಹೇಳ್ತೀನಿ. 01 ರೆಡ್ ಕಾರ್ಪೆಟ್ ಅಂತ ಇದೆ ಇದು ಲ್ಯಾಕ್ಮಿದು. ಇದು ವಾಟರ್ ಪ್ರೂಫು ಅಲ್ಲ, ಟ್ರಾನ್ಸ್ಫರ್ ಪ್ರೂಫು ಅಲ್ಲ, ಸುಮ್ಮನೆ 1-2 ಅವರ್ಸ್ಗೆಲ್ಲ ಹೋಗ್ಬಿಡುತ್ತೆ. ಆದರೆ ಚೆನ್ನಾಗಿರುತ್ತೆ ಹಾಕಿದಾಗ ಒಂದು ಸ್ವಲ್ಪ ಹೊತ್ತು. ಇದು ನೋಡಿ ಪೂರ್ತಿ ರೆಡ್ ಇದೆ, ಇದು ಸ್ವಲ್ಪ ಲೈಟಾಗಿ ಹಾಕಬೇಕು, ಚೆನ್ನಾಗಿ ಅನಿಸುತ್ತೆ. ಇದು L8ಇಂದು. ಇದು 99 ರುಪೀಸ್ ಹಂಗೆ ಏನೋ ಇರುತ್ತೆ, ಕಡಿಮೆ ಇದು ಕೂಡ. ಇದು ಬಂದ್ಬಿಟ್ಟು ಶೇಡ್ P21 ಅಂತ ಇದೆ ಶೇಡ್ ನಂಬರು. ಇದು ನೋಡ್ಬೋದು, ಇದು ಪಿಂಕ್ ಅಂತ ಅನಿಸುತ್ತೆ, ಆದರೆ ಹೊರಗಡೆ ಒಂದು ಸ್ವಲ್ಪ ಬೇರೆ ಕಲರಲ್ಲಿದೆ, ನ್ಯೂಡ್ ಕಲರಲ್ಲಿದೆ, ಚೆನ್ನಾಗಿರುತ್ತೆ ಇದು ಕೂಡ. ಇದು ನಾನು ಜಯನಗರ 4th ಬ್ಲಾಕ್ಗೆ ಹೋದಾಗ ತೊಗೊಂಡಿರೋದು. ಏನು ತೊಗೊಂಡೋಗಿ ಗೊತ್ತಿಲ್ಲ, ಆದರೆ ತುಂಬ ಇಷ್ಟ ಆಗೋಯ್ತು ನನಗೆ. ಇದು ವಾಟರ್ ಪ್ರೂಫ್, ಆ್ಯಕ್ಚುಲಿ ಲಿಪ್ ಬಾಮ್ ಅಂತ ಇದೆ, ಲಿಪ್ಸ್ಟಿಕ್ ಥರನೇ ಇರೋದು, ವಾಟರ್ ಪ್ರೂಫ್ ಕೂಡ ಹೌದು. ಇದು ಶೇಡ್ ನೇಮ್ ಅದು ಏನಿಲ್ಲ, ನಾರ್ಮಲ್ ಆಗಿ ಇದು ಎಲ್ಲ ಕಡೆ ಸಿಗುತ್ತೆ. ಮಾರ್ಕೆಟಲ್ಲೆಲ್ಲ ಹೋದರೆ ಈ ಬಳೆ, ಚೈನು ಅದೆಲ್ಲ ಮಾರ್ತಾ ಇರ್ತಾರಲ್ವ, ಆಮೇಲೆ ಮೇಕಪ್ ಐಟಮ್ಸ್ ಎಲ್ಲ ಮಾರ್ತಾ ಇರಬೇಕಾದ್ರೆ ಅವ್ರ ಹತ್ರ ಎಲ್ಲ ಸಿಗುತ್ತೆ. ಹಿಂಗೆ ಏನು ತೊಗೊಂಡೋ ಗೊತ್ತಿಲ್ಲ, ಅದ್ರ ತೊಗೊಂಡು ಬಂದಮೇಲೆ ತುಂಬ ಇಷ್ಟ ಆಗೋಯ್ತು. ಇದು ನೋಡ್ಬೋದು, ಇಷ್ಟೊಂದು ಖಾಲಿನೇ ಮಾಡಿಬಿಟ್ಟಿದ್ದೀನಿ, ಇವಾಗ ಇರೋದು ಇದು ಇಷ್ಟೇ. ಆಮೇಲೆ ಇದು ಬರೀ ನೀರಿಂದ ತೊಳೆದ್ರೆ ಹೋಗಲ್ಲ. ಇದು ಕೋಕೋನಟ್ ಆಯಿಲು ಹಚ್ಬಿಟ್ಟು ರಬ್ ಮಾಡಿಬಿಟ್ಟು ಆಮೇಲೆ ತೆಗಿಬೇಕು. ಆಮೇಲೆ ತೆಗೆದ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಮಾತ್ರ ಹೋಗುತ್ತೆ, ಅಲ್ಲಿವರೆಗೂ ಹೋಗಲ್ಲ ಅದು. ಆಮೇಲೆ ಇದು ಬೇಬಿ ಲಿಪ್ಸ್ ಅಂತ ಮೆಬಿಲಿನ್ ಅವ್ರದ್ದು ಒಂದು ಲಿಪ್ ಬಾಮ್ ಇದೆ. ಇದು ಕೂಡ ಲಿಪ್ಸ್ಟಿಕ್ ಥರನೇ ಇರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ಇದು ಲಿಪ್ ಬಾಮ್ ಅಂತ ಇದೆ, ಲಿಪ್ಸ್ಟಿಕ್ ಥರ ಇರುತ್ತೆ. ಇದು ಕೂಡ ಇದನ್ನು ತುಂಬ ಯೂಸ್ ಮಾಡಿದ್ದೀನಿ, ನೋಡ್ಬೋದು.
ಮೊದಲು ಇದು ಒಂದೇ ಇತ್ತೇನೋ ನನ್ನ ಹತ್ರ, ಸುಮ್ಮನೆ ಇದನ್ನು ಇಟ್ಕೊಂಡಿದ್ದೀನಿ, ಇವಾಗೇನು ಯೂಸ್ ಮಾಡಲ್ಲ. ಮೊದಲು ಅಂದರೆ 2019 ಅವಾಗೆಲ್ಲ ಇದು ಒಂದೇ ಇತ್ತೇನೋ ನನ್ನ ಹತ್ರ, ಆ ಲಿಫ್ಟಿಕ್ ಇರಲಿಲ್ಲ. ಅದಕ್ಕೆ ಆ ಲಿಫ್ಟಿಕ್ ತಗೋಕ್ಕಿಂತ ಮುಂಚೆ ಇದು ಒಂದೇ ಇತ್ತೇನೋ, ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ಇದೆಲ್ಲ ಖಾಲಿನೇ ಆಗಿದೆ ಇವಾಗ. ಸ್ಮೆಲ್ ಇನ್ನೂ ಚೆನ್ನಾಗಿದೆ, ಆದರೆ ಯೂಸ್ ಮಾಡಲ್ಲ ಇವಾಗ. ಇದ್ರ ಮೇಲೂ ಎಕ್ಸ್ಪೈರಿ ಡೇಟ್ ಅದೇನಿಲ್ಲ. ಮೊದಲು ಬ್ರ್ಯಾಂಡ್ದು ಅದೇನು ಗೊತ್ತಾಗ್ತಾ ಇರಲಿಲ್ವಲ್ಲ, ಸುಮ್ಮನೆ ತೊಗೊಂಡ್ಬಿಡ್ತಿದ್ದೆ. ಇವಾಗ ಎಲ್ಲ ಬ್ರ್ಯಾಂಡ್ದು ಅಂತ ಯಾವ್ದು ತೊಗೊತೀವಿ. ಮೊದಲೆಲ್ಲ ಬ್ರ್ಯಾಂಡ್ ಎಲ್ಲ ತೊಗೊತಾ ಇರಲಿಲ್ಲ, ಯಾವುದು ಸುಮ್ಮನೆ 10 ರೂಪಾಯಿದು 20 ರೂಪಾಯಿದಾಗಿರ್ಬೋದು ಅದನ್ನೇ ತೊಗೊತಿದ್ದೆ. ಇದು ಲಿಪ್ ಗ್ಲಾಸ್ ಅಂತ ಇದೆ, ಇದು ಜೂಡಿಯೋದಲ್ಲಿ ತೊಗೊಂಡಿರೋದು. ಇದು ಲಿಪ್ ಪ್ಲಂಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆದರೆ ನನಗೇನು ಆ ಥರ ಏನು ಅನ್ನಿಸ್ಲಿಲ್ಲ. ಅಂದರೆ ಹಚ್ಕೊಂಡ ತಕ್ಷಣ ಉರಿ ಥರ ಆಗಿಬಿಟ್ಟು ಲಿಪ್ ಎಲ್ಲ ದಪ್ಪ ಆಗಿರೋ ಥರ ಅನಿಸುತ್ತಂತೆ. ಅಂದರೆ ನನಗೇನು ಹಾಕಿದ್ದೀನಿ ಅಷ್ಟೊಂದು ಏನು ಫೀಲ್ ಆಗಿಲ್ಲ ನನಗೆ. ಸುಮ್ಮನೆ ನಾರ್ಮಲಾಗಿ ಲಿಪ್ಟಿಕ್ ಇರೋ ಥರನೇ ಇದೆ ಅನಿಸ್ತು. ಅಥವಾ ನಾನೇ ಸರಿಯಾಗಿ ಯೂಸ್ ಮಾಡಿಲ್ವೇನೋ ಗೊತ್ತಿಲ್ಲ. ಬಿಟ್ಟರೆ ಇದು ಲಾಸ್ಟ್ ಆಯಿತು. ಇದಿಷ್ಟೇ ಲಿಪ್ಟಿಕ್ ಇದೆ, ಲಾಸ್ಟ್ ಲಿಪ್ಟಿಕ್ಕು. ಇದು ಬಂದುಬಿಟ್ಟು ಈ ಥರ ಬ್ರೌನ್ ಕಲರಲ್ಲಿದೆ, ನ್ಯೂಡ್ ಕಲರು. ಇದಕ್ಕೆ ಆವಾಗಲೇ ತೋರಿಸಿದ್ನಲ್ವ ರೆಡ್ ಲಿಪ್ ಲೈನರು ಎಲ್ಲಿತ್ತು, ಹಾಂ, ಇದು ಹಾಕಿಬಿಟ್ಟು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಲಿಪ್ಟಿಕ್ಗಳೆಲ್ಲ ಬರುತ್ತಲ್ವ, ಯಾವುದಾದ್ರೂ ಲಿಪ್ಟಿಕ್ ಇದು ಲಿಪ್ ಲೈನರ್ ಥರ ಯೂಸ್ ಮಾಡಿ ಈ ಲಿಪ್ಟಿಕ್ನ ಮಧ್ಯದಲ್ಲಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಒಂದೆರಡು ಕಾಂಬಿನೇಷನ್ ತೋರಿಸ್ತೀನಿ ಲಿಪ್ಟಿಕ್ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತ, ಲಿಪ್ ಲೈನರು ಮತ್ತು ಯಾವ ಲಿಪ್ಟಿಕ್ ಕಾಂಬು ಚೆನ್ನಾಗಿರುತ್ತೆ ಅಂತ. ಮೊದಲು ಎರಡು ಎಲ್ ತೋರಿಸ್ತೀನಿ. ಇದು ನೋಡ್ಬೋದು, ಬರೀ ಪಿಂಕ್ ಕಲರ್ ಕಾಣಿಸುತ್ತೆ. ಒಳಗಡೆ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಒಂಥರ ಲಿಪ್ಸ್ ಎಲ್ಲ ವೈಟ್ ಕಲರಲ್ಲಿರೋ ಥರ ಚೆನ್ನಾಗಿ ಕಾಣಿಸಲ್ಲ. ಇದು ನನಗೆ ಸೂಟ್ ಆಗಲ್ಲ ಈ ಕಲರು. ಅದಕ್ಕೆ ನಾನು ಇದಕ್ಕೆ ಈ ಬ್ರೌನ್ ಎಲ್ಲೆಟ್ಟಿಂದೇ ಬ್ರೌನ್ ಕಲರ್ ಲಿಪ್ಟಿಕ್ ಬರುತ್ತಲ್ವ, ಅದನ್ನು ಲಿಪ್ ಲೈನರ್ ಥರ ಯೂಸ್ ಮಾಡ್ತೀನಿ. ಇವಾಗ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಸುತ್ತಲೂ ಬ್ರೌನ್ ಕಲರ್ ಲೈಟಾಗಿ ಲೈನ್ ಥರ ಕಾಣಿಸುತ್ತೆ, ಮಧ್ಯಕ್ಕೆ ಪಿಂಕಾಗಿ ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ. ಹೊರಗಡೆ ಕೂಡ ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಮೊದಲಾದರೆ ಬರೀ ಪಿಂಕ್ ಹಾಕಿದ್ರೆ ವೈಟ್ ಥರ ನನಗೆ ಆ ಕಲರ್ ಸೂಟ್ ಆಗಲ್ಲ. ತೊಗೊಂಡ್ಬಿಟ್ಟಿದ್ನಲ್ವ, ಅದಕ್ಕೆ ಹೆಂಗಾದರೂ ಯೂಸ್ ಮಾಡಬೇಕಂತ ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಲಿಪ್ಟಿಕ್ಕೆ ಅಂತಲ್ಲ, ಮೊದಲು ಈ ಬ್ರೌನ್ ಕಲರಿಂದ ಕೂಡ ಇವಾಗ ಲಿಪ್ ಲೈನರ್ ಹಾಕಿದ್ನಲ್ವ ಲಿಪ್ಟಿಕ್ಕಿಂದ, ಅದೇ ಥರ ಇದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ಇನ್ನೊಂದು ಥರ ಕಾಂಬಿನೇಷನ್ ತೋರಿಸ್ತೀನಿ. ಇವಾಗ ಮೊದಲನ್ನ ಈ ಲಿಪ್ಟಿಕ್ನ ರಿಮೂವ್ ಮಾಡಿಬಿಡ್ತೀನಿ. ನಾನು ನಾರ್ಮಲಾಗಿ ಇದು ಆಯಿಲ್ ಬರುತ್ತಲ್ವ, ಕೋಕೋನಟ್ ಆಯಿಲು, ಇದರಿಂದನೇ ಈ ಥರ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ನೋಡ್ಬೋದು ಎಲ್ಲ ಒಂದು ಸಲಕ್ಕೆ ಬಂದುಬಿಡ್ತು. ಇವಾಗೆಲ್ಲ ಹೋಯಿತು. ಮತ್ತೆ ತಿರ್ಗಾ ಲಿಪ್ ಬಾಮ್ ಹಾಕ್ಕೋತೀನಿ. ಲಿಪ್ ಬಾಮ್ ಹಾಕ್ದೇ ಯಾವುದೋ ಲಿಪ್ಟಿಕ್ ಹಾಕಬಾರ್ದು. ನೀವು ಎಷ್ಟು ಸಲನಾದರೂ ಹಾಕಿ, ಅದಕ್ಕಿಂತ ಮುಂಚೆ ಲಿಪ್ ಬಾಮ್ ಹಾಕಿಬಿಟ್ಟೆ ಹಾಕಿ. ನಾನು ಲಿಪ್ ಬಾಮ್ ವ್ಯಾಸ್ಲಿನಾದರೂ ಹಾಕ್ತೀನಿ ಲಿಪ್ ಬಾಮ್ ಆಗಿ, ಇಲ್ಲಾಂದರೆ ವ್ಯಾಸ್ಲಿನ್. ನಾನು ಹಾಕೋದು ಲಿಪ್ ಬಾಮ್. ಲಿಪ್ಟಿಕ್ ಹಾಕೋಂಗಿತ್ತಂದರೆ ಅದಕ್ಕಿಂತ ಮುಂಚೆ ಯೂಸ್ ಮಾಡೋ ಲಿಪ್ ಬಾಮ್ ಅಂದರೆ ಇವೆರಡೇ ಜಾಸ್ತಿ, ಬಿಟ್ಟು ಬೇರೆದು ಯಾವುದು ಯೂಸ್ ಮಾಡಲ್ಲ. ಹಾಕ್ಬಿಟ್ಟು 1-2 ನಿಮಿಷ ಬಿಡಬೇಕು. ಬಿಟ್ಟರೆ ಆಮೇಲೆ ಲಿಪ್ಟಿಕ್ ಹಾಕಿದ್ರೆ ಲಿಪ್ಟಿಕ್ ಜಾಸ್ತಿ ಹೊತ್ತು ಇರುತ್ತೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನೇನು ಇಟ್ಕೊಂಡು ಎಲ್ಗೂ ಹೊರಗಡೆ ಹೋಗಲ್ವಲ್ಲ, ಅದಕ್ಕೇ ಇವಾಗೇ ಹಾಕಿ ತೋರಿಸ್ಬಿಡ್ತೀನಿ. ರೆಡ್ ಲಿಪ್ ಲೈನರು, ಆಮೇಲೆ ಲಿಪ್ಸ್ಟಿಕ್ಕು ಇದು ನೋಡ್ಬೋದು. ಇದು ಕೂಡ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನೋಡಿ ಎಷ್ಟು ಹಾಕಿದ್ರು ಏನು ಡಿಫ್ರೆನ್ಸೇ ಅನಿಸಲ್ಲ, ಆ ಥರ ಇದೆ ಇದು ಲಿಪ್ಸ್ಟಿಕ್ಕು. ನೋಡ್ಬೋದು ಇವಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅಂದರೆ ಅಷ್ಟೊಂದೇನು ಎದ್ದು ಕಾಣಲ್ಲ ಈ ಕಲರ್, ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ ಇದು. ಇವಾಗ ಇದಕ್ಕೆ ಇದು
ಇದು ರೆಡ್ ಲಿಪ್ ಲೈನರ್ ಬರುತ್ತಲ್ವಾ, ಇದನ್ನು ಹಾಕ್ತೀನಿ. ಇವಾಗ ನೋಡ್ಬೋದು, ಇವಾಗ ಈ ಥರ ಕಾಣಿಸ್ತಾ ಇದೆ. ಇವಾಗ ಮಧ್ಯಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೋಬೋದು. ಜಾಸ್ತಿ ಪಿಂಕ್ ಅನ್ಸಿದ್ರೆ ಇಲ್ಲಿ ಈ ಥರ ಇದು ಅಷ್ಟೊಂದೇನು ಪರವಾಗಿಲ್ಲ ಅಂತ ಇದೆ. ಅದು ಮಾತ್ರ ಚೆನ್ನಾಗಿರುತ್ತೆ. ಆ ಲಿಪ್ ಬಾಂಬ್ ಮಾತ್ರ ಕಾಣಿಸ್ತಾ ಇತ್ತು. ಆ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದೇ ಥರ ಒಂಥರ ಮಾತ್ರ ಸುಮ್ಮನೆ ಯೂಸ್ ಮಾಡೋದು ಬಿಸಾಕೋಕ್ಕಿಂತ ಈ ಥರ ಇವು 2 ಕಲರ್ ಅಂತ ಮಾತ್ರ ಅಲ್ಲ, ಬೇರೆ ಯಾವ್ದು ಕಲರ್ ಕೂಡ ಈ ಥರ ಮಿಕ್ಸ್ ಮ್ಯಾಚ್ ಮಾಡಿ, ಇಲ್ಲಾಂದರೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ಲಿಪ್ ಲೈನರ್ ಥರ ಯೂಸ್ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಈ 2 ಲಿಪ್ ಕಾಂಬೋದಲ್ಲಿ ಯಾವ ಕಾಂಬೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದು ಫಸ್ಟ್ ಹಾಕಿದ್ನಲ್ಲ ಲಿಪ್ ಕಾಂಬೋ, ಅದು ಇದು ಬಂದ್ಬಿಟ್ಟು 2ನೇದು ಇವಾಗ ಹಾಕ್ಕೊಂಡಿರೋದು. ಇದು ಮೊದಲು ಹಾಕ್ಕೊಂಡಿರೋದು. ಇದು ಚೆನ್ನಾಗಿರುತ್ತೆ ಜಾಸ್ತಿ. ಇದು ಯೂಸ್ ಮಾಡೋಕ್ಕಾಗಲ್ವಲ್ಲ ಈ ಲಿಪ್ಟಿಕ್ಕು, ಆ ಥರ ಬಿಸಾಕೋ ಬದಲು ಈ ಥರ ಲಿಪ್ ಲೈನರ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಇದು ಕೂಡ ಕ್ಯಾಮ್ರಾದಲ್ಲಿ ಅಷ್ಟೊಂದು ಇದು ಆಗ್ತಾ ಇಲ್ಲ. ಲಿಪ್ ಲೈನರ್ ಹಾಕಿರೋದು ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ ಮೇಲ್ಗಡೆ ಇಲ್ಲಿ ಮಧ್ಯಕ್ಕೆ. ಆದರೆ ಹೊರ್ಗಡೆ ಹಂಗಲ್ಲ, ಇಲ್ಲಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಮಧ್ಯಕ್ಕೆ ಇನ್ನೊಂದು ಕಲರ್ ಥರ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಪೂರ್ತಿ ಲಿಪ್ಸ್ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ. ಆಯಿತು, ಅಷ್ಟೇ ನನ್ನ ಹತ್ರ ಇರೋದು ಇಷ್ಟೇ ಲಿಪ್ಟಿಕ್ಕು. ಇದೆಲ್ಲ ಇದರಲ್ಲೇ ಏನು ಇಡಲ್ಲ ನಾನು. ಅಲ್ಲಿ ಮೇಕಪ್ ಮಿರರ್ ಬರುತ್ತಲ್ವ, ಅದ್ರ ಒಳಗಡೆ ಚೆನ್ನಾಗಿ ಜೋಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಎಲ್ಲ ಕಾಣಿಸೋ ಥರ ಇಡ್ತೀನಿ. ಎಲ್ಲ ಲಿಪ್ಟಿಕ್ ಎಲ್ಲ ಕಾಣಿಸ್ಬೇಕಲ್ವ ತೊಗೋಬೇಕಾದ್ರೆ, ಯಾವ್ದು ಬೇಕು ಅಂತ ನೋಡಿ ತೊಗೊಳಕ್ಕೆ ಎಲ್ಲ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಈ ಥರ ಜೋಡಿಸಿರ್ತೀನಿ. ಆವಾಗ ಯಾವ್ದು ಬೇಕಾದ್ರೂ ಪಟ್ ಅಂತ ತೊಗೋಬೋದು. ಅಷ್ಟೇ ನನ್ನ ಲಿಪ್ಟಿಕ್ ಕಲೆಕ್ಷನು. ಜಾಸ್ತಿ ಅನ್ನಿಸ್ಬೋದು ಒಬ್ರೊಬ್ರಿಗೆ ಏನು ಇಷ್ಟೇನಾ ಅಂತ ಅನ್ನಿಸ್ಬೋದು. ಆದರೆ ನನ್ನ ಹತ್ರ ಇರೋದು ಇಷ್ಟು ಲಿಪ್ಟಿಕ್ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ.